ದಿನಕ್ಕೆ 1,500 ಮೊಟ್ಟೆ ಇಡ್ತದೆ. ಅಷ್ಟು ಶಕ್ತಿ ಅದರಲ್ಲಿದೆ, ಆ ರಾಣಿಗಿದೆ. ಇದು ಹೇಗಿಡ್ತದೆ ಅಂತ ಹೇಳಿದ್ರೆ, ಈ 1,500 ಮೊಟ್ಟೆ ದಿನಕ್ಕೆ ಇಡುವ ಕೆಪಾಸಿಟಿ ಇದ್ರೂ ಕೂಡ ಗಂಡು ನೊಣಗಳೊಟ್ಟಿಗೆ ಮೀಟ್ ಆಗೋದು ಅದು ಒಂದೇ ಸಲ. ರಾಣಿ ಹೊಸ ರಾಣಿಯನ್ನು ಹುಡ್ತದೆ, ಅವಾಗ ಹೇಳಿದ್ರಲ್ಲ ಡಿವೈಡ್ ಮಾಡಿ ರಾಣಿ ಕಣದಿಂದ ರಾಣಿ ಬರ್ತದಲ್ಲ, ಆ ರಾಣಿ ಹುಟ್ಟಿದ 4 ಅಥವಾ 5ನೇ ದಿನಕ್ಕೆ ಹೋಗಿ ಗಂಡು ನೊಣಗಳೊಟ್ಟಿಗೆ ಮೀಟ್ ಆಗಿ ಬರ್ತದೆ. 1 ಅಥವಾ 4-5 ಗಂಡು ನೊಣಗಳೊಟ್ಟಿಗೆ ಒಂದೇ ಸಲ ಮೀಟ್ ಆಗಿ ಬರ್ತದೆ. ಮೀಟ್ ಆಗಿ ಬರೋದು ಆಕಾಶದಲ್ಲಿ, ಪೆಟ್ಟಿಗೆಯಲ್ಲಿ ಮೀಟ್ ಆಗೋದಿಲ್ಲ. ಅಲ್ಲಿ ಮೀಟ್ ಆಗಿ ಗೂಡಿಗೆ ಬಂದು ಮತ್ತೆ 5 ದಿನ ಬೆಡ್ ರೆಸ್ಟ್ ತಗೊಳ್ತದೆ. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ 5 ದಿನ ಬೆಡ್ ರೆಸ್ಟ್ ತಗೊಂಡ್ಮೇಲೆ ಮತ್ತೆ ಕಂಟಿನ್ಯೂ ಮೊಟ್ಟೆ ಇಡೋದೇ ಕೆಲಸ. ಅದ್ರದ್ದು ಹೆಚ್ಚು ಕಮ್ಮಿ 1,500 ಮೊಟ್ಟೆ ಇಡುವಷ್ಟು ಕೆಪಾಸಿಟಿ ದಿನಕ್ಕೆ ಅದಕ್ಕೆ ಉಂಟು. ದಿನಕ್ಕೆ 6 ತಿಂಗಳು ಕೂಡ ಮೊಟ್ಟೆ ಇಡ್ತಾ ಇರ್ತದೆ. 6 ತಿಂಗಳಂತಲ್ಲ, ವರ್ಷ ಪೂರ್ತಿ ಅದನ್ನ ಜೀವನದುದ್ದಕ್ಕೂ ಮೊಟ್ಟೆ ಇಡ್ತದೆ. ಒಂದು ರಾಣಿ, ಇವತ್ತು ಹುಟ್ಟಿದ ರಾಣಿ 3 ವರ್ಷಗಳ ಕಾಲ ಬದುಕ್ತದೆ. ಆದ್ರೆ ಅದು ಜಾಸ್ತಿ ಟೈಮ್ ಆಗ್ತಾ ಬಂದಾಗೆ ಅದ್ರದ್ದು ಏನಾಗ್ತಂದ್ರೆ ಮೊಟ್ಟೆ ಇಡುವ ಸಾಮರ್ಥ್ಯ ಕುಂಠಿತ ಆಗ್ತಾ ಬರ್ತದೆ. ಆವಾಗ ನಾವೇನ್ ಮಾಡ್ತೇವೆ ಅಂತ ಡಿವೈಡ್ ಮಾಡ್ತೇವಲ್ಲ, ಹಾಗಾಗಿ ನಾವು ಪೆಟ್ಟಿಗೆ ಡಿವೈಡ್ ಮಾಡಿದಾಗ ಹೊಸ ಪೆಟ್ಟಿಗೆಯಲ್ಲಿ ಹೊಸ ರಾಣಿ ಬಂದು ನಮ್ಮ ಕುಟುಂಬಗಳು ಜಾಸ್ತಿ ಮಾಡ್ತಾ ಹೋಗ್ತೇವೆ. ಈಗ ಹೊಸ ರಾಣಿ ಆದ್ರೆ ಅಷ್ಟು ಮೊಟ್ಟೆ ಇಡುವಂಥದ್ದು. ಮತ್ತೆ 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 ಅದರದ್ದು ವಸ್ತು ಸಾರ ಅಂತ ನಿನ್ನೆ ಹೇಳಿರ್ಬೋದು ನಿಮ್ಗೆ. ಆ ವಸ್ತು ಸಾರ ಕಡಿಮೆ ಆಗ್ತದೆ. ವಸ್ತು ಸಾರ ಅಂದ್ರೆ ಏನು ಅಂದ್ರೆ, ಆ ರಾಣಿಯಿಂದ ಈಗ ಒಂದು ಫೆರೋಮಾನ್ ಹೊರಗೆ ಬರ್ತದೆ. ಒಂದು ಫೆರೋಮಾನ್ ಬಂದದ್ದನ್ನ ಈ ನೊಣಗಳು ಅದ್ರ ಹತ್ರ ನೀವು ನೋಡ್ಬೋದು, ಪ್ರತಿ ಕಡೆ ರಾಣಿ ಹೀಗೆ ಓಡಾಡ್ತಿರುವಾಗ ಆ ನೊಣಗಳು ಅದಕ್ಕೆ ಮುತ್ತಿಕ್ಕಾಗೆ ಮಾಡ್ತಾ ಇರ್ತದೆ. ಆ ವಸ್ತು ಸಾರವನ್ನ ಆ ನೊಣಗಳು ಕಲೆಕ್ಟ್ ಮಾಡಿ ಇಲ್ಲಿಂದ ಹೋದ ನೊಣ 1.5 ಕಿಲೋಮೀಟರ್ ದೂರ ಹೋದ್ರೂ ಕೂಡ ಅದೇ ಗೂಡಿಗೆ ಬರ್ತದೆ. ತಪ್ಪಿಯೂ ಕೂಡ ಪಕ್ಕದ ಮನೆಗೆ ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ ಅಂತ ಹೇಳಿದ್ರೆ, ಈ ರಾಣಿಯ ವಸ್ತು ಸಾರ ಫೆರೋಮಾನೇ ಬೇರೆ, ಆ ರಾಣಿಯ ಫೆರೋಮಾನೇ ಬೇರೆ. ಗೊತ್ತಾಯ್ತಾ? ಹಾಗಾಗಿ ಅದೇ ಗೂಡಿಗೆ ಬರ್ತದೆ. ಹಾಗಂತ ಇಲ್ಲಿರುವಂತ ಗಂಡು ನೊಣಗಳು ಏನಿದ್ದಾವೆ ಅವುಗಳು ಇಲ್ಲಿಂದ 4 ಗಂಟೆಗೆ ಎದ್ದು ಮೆರವಣಿಗೆಗೆ ಹೋದ್ರೆ ಸೀದಾ ಇನ್ನೊಬ್ರು ಮನೆಗೂ ಬರ್ತವೆ. ಅವರಿಗೆ ದಾಕ್ಷಿಣ್ಯ ಇಲ್ಲ. ಕೆಲಸಗಾರ ನೊಣಗಳು ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯದ್ದು ಈ ಮನೆಗೆ ಬರಬೇಕು. ನಾಳೆ ಒಂದು ವೇಳೆ ಇನ್ನೊಂದು ಪೆಟ್ಟಿಗೆಗೆ ನಾವು ಈ ಫ್ರೇಮ್ ಅನ್ನ ಏರಿಯನ್ನ ಕೊಡಬೇಕು. ಏರಿಯನ್ನ ಕೊಡ್ಬೇಕಾದ್ರೆ ಈ ನೊಣಗಳನ್ನ ಇದಕ್ಕೆ ಇಳಿಸಿ ಖಾಲಿ ಫ್ರೇಮ್ ಮಾತ್ರ ಕೊಡ್ಬೇಕು. ತಗೊಂಡೋಗಿ ಮೊಟ್ಟೆ ಮರಿ ಇದ್ದದನ್ನ ಮಾತ್ರ ಕೊಡ್ಬೇಕು. ನಾನೀಗ ಇದ್ರದ್ದು ಇಳಿಸುದಿಲ್ಲ, ಇದ್ರಲ್ಲಿ ರಾಣಿ ಉಂಟು. ಹೆಚ್ಚಾಗಿ ಮತ್ತೊಂದಂತ ಹೇಳಿದ್ರೆ, ರಾಣಿ ಇರುವಂತ ಏರಿಯನ್ನ ಜಾಸ್ತಿ ಹೊತ್ತು ನಾವು ಕೈಯಲ್ಲಿ ಇಟ್ಕೊಳ್ಬಾರ್ದು. ಈಗ ನಿಮ್ಗೆ ತೋರಿಸಿ ಆಯ್ತು ನಾನು, ಹಾಗಾಗಿ ಒಳಗಿಡ್ತೇನೆ. ಯಾಕಂತ ಹೇಳಿದ್ರೆ, ಎಲ್ಲಾದ್ರೂ ಅದು ಏರಿ ಕಟ್ಟಾಗಿ ಕೆಳಗೆ ಬಿತ್ತು ಅಂತ ಆದ್ರೆ ರಾಣಿಗೆ ಡ್ಯಾಮೇಜ್ ಆಗ್ತದೆ. ಆಮೇಲೆ ನಮ್ಮ ಕುಟುಂಬಕ್ಕೆ ರಾಣಿ ಇಲ್ದಿದಾಗ ಆಗ್ತದೆ. ಈಗ ನಾವು ಫ್ರೇಮ್ ಅನ್ನು ಇಡುವಾಗ ನಿಧಾನಕ್ಕೆ ಇಡಬೇಕು. ಈ ಎಜ್ಜಲ್ಲಿ ನೊಣ ಇತ್ತೆ ಅಂತಾದ್ರೆ, ಅದು ಒಂದಕ್ಕೊಂದು ತಾಗಿ ನೊಣ ಸಿಕ್ಕಿ ಬಿತ್ತಂತಾದ್ರೆ ಆವಾಗ ನಿಮ್ಗೆ ಅಟ್ಯಾಕ್ ಮಾಡೋದು ಜಾಸ್ತಿ. ತುಂಬಾ ಜನ ಹೇಳೋದುಂಟು ನಮ್ಗೆ, ಸರ್ ಓಪನ್ ಮಾಡುವಷ್ಟು ಪುರ್ಸತ್ತಿಲ್ಲ ಸರ್, ಹೊಡಿತದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ, ಇದನ್ನ ನಾವು ಈ ಫ್ರೇಮಿಗೆ ನಾವು ಜಾಯಿಂಟ್ ಮಾಡಿ ಸೆಟ್ ಮಾಡಿ ಇಡುವ ಟೈಮ್ನಲ್ಲಿ ಮಧ್ಯದಲ್ಲಿ ಇರುವಂತ ಪ್ಲೇಸ್ ಅಲ್ಲಿ ಯಾವುದೇ ರೀತಿಯಲ್ಲಿ ನೊಣಗಳು ಇರಬಾರ್ದು. ಇದ್ರೆ ಸ್ವಲ್ಪ ಗಾಳಿ ಹಾಕಿ ಇಟ್ರೆ ಆಯ್ತು. ಮತ್ತೆ ಆದಷ್ಟು ನಾವು ಏರಿಯನ್ನ ತೆಗೆಯುವಾಗ ನಿಧಾನಕ್ಕೆ ಇಡಬೇಕು, ತೆಗಿಬೇಕು. ಯಾಕಂತ ಹೇಳಿದ್ರೆ, ನಾವು ಈ ತರ ಏರಿಯನ್ನ ಇಟ್ಟು ನಾವೀಗ ಟಚ್ ಮಾಡಿದಾಗ ಎಲ್ಲಾದ್ರೂ ರಾಣಿ 2 ಏರಿಗಳ ಮಧ್ಯೆ ಸಿಕ್ಕಿ ಅಪ್ಪಚ್ಚಾಯ್ತಂತಾದ್ರೆ ಸತ್ತರೆ ಅದು ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಆದಷ್ಟು ಇಡಿಗಳನ್ನ ಹಿಡಿಯೋದು ಮಾಡುವಾಗ ಜಾಗ್ರತೆ ನೋಡುದು. ಇಲ್ಲ, ಅದು ನೋಡಿ ಅದೇ ರೀತಿ ಕಟ್ಟಿದೆ. ಸಪೋಸ್ ಒಂದ್ ವೇಳೆ ಜಾಯಿಂಟ್ ಮಾಡಿದ್ರು ಮೇಲ್ಗಡೆಯಲ್ಲಿ, ನಾವು ಅದನ್ನ ನಿಧಾನಕ್ಕೆ ಚಾಕುವಲ್ಲಿ ಬಿಡಿಸ್ಕೊಳ್ಬಹುದು. ಮತ್ತೆ ಈಗ ಉದಾಹರಣೆ ನಾನು ಹೇಳಿದ್ನಲ್ಲ, ನೊಣಗಳನ್ನ ಇಳಿಸುದು ಹೇಗೆ ಅಂತ. ಈ ತರ ಇಟ್ಟು ನಿಧಾನಕ್ಕೆ ಈ ತರ ಇಟ್ಟು ನಮ್ಗೀಗ ನೊಣ ಇಳಿಸ್ಬೇಕು ಯಾವ್ದೋ ಒಂದು ಬೇರೆ ಪೆಟ್ಟಿಗೆಗೆ. ಅನಿವಾರ್ಯ ಕಾರಣಕ್ಕೆ ನಾಳೆ ಇನ್ನೊಂದು ನೀವು ಫ್ರೇಮ್ ಏರಿಯನ್ ಮೊಟ್ಟೆ ಮರಿಗಳನ್ನು ಕೊಡಬೇಕು. ಕೊಡುವಂತ ಸಮಯದಲ್ಲಿ ನೊಣ ಇಳಿಸುದು ಹೇಗಂತ ಹೇಳಿದ್ರೆ, ಇಲ್ಲಿ ಕ್ಲೋಸ್ ಮಾಡಿದೆ, ಇಲ್ಲಿ ಸ್ವಲ್ಪ ಹೊಗೆ ಕೊಡ್ಬೇಕು. ಹೊಗೆ ಕೊಟ್ಟು ಕೂಡಲೇ ಅವುಗಳು ಬಿಟ್ಟು ಕೆಳಗೆ ಇಳಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನೋಡಿ, ಇಲ್ಲ ಅಂದ್ರೆ ನೋಡಿ ಅದ್ ನೋಡಿ, ನಾನೀಗ ಹೊಡೆಯುವಾಗ ಅದು ಬರ್ತಾ ಉಂಟು. ಅಂದ್ರೆ ಅವುಗಳಿಗೆ ಸೂಚನೆ, ಈಗ ಅವುಗಳಿಗೆ ನೋವಾಗಬಾರ್ದು. ನೋಡಿ ಹೇಗೆ ಹೋಗ್ತಾ ಉಂಟು, ನೋಡಿ ಕಾಣ್ತಾ ಉಂಟಾ ನೊಣಗಳು ಹೇಗೆ ಒಳಗೆ ಹೋಗ್ತಾ ಉಂಟು ನೋಡಿ. ಸ್ವಲ್ಪ ಇಲ್ಲಿ ನಾವು ಸೌಂಡ್ ಮಾಡಿದ್ರೆ ನೋಡಿ ಎಲ್ಲ ಒಳಗೋಯ್ತು. ಕಾಣ್ತಾ ಉಂಟಾ? ಈಗ ಇದನ್ನೇನ್ ಮಾಡ್ಬೇಕು, ಇನ್ನೊಂದು ಪೆಟ್ಟಿಗೆಲ್ಲಾದ್ರೂ ನಮ್ಗೆ ಗೂಡು ಬಿಟ್ಟು ಹೋಗುವಂತ ಚಾನ್ಸಸ್ ಇರ್ತದೆ. ಕಡ್ಡಿ ಮೊಟ್ಟೆ ಲಾರ್ವ ಏನೂ ಇರುವುದಿಲ್ಲ. ಅಲ್ಲಿ ಯಾವ್ದೋ ಒಂದು ಸಮಸ್ಯೆಗೆ ಹೋಗ್ತದೆ ಅಂತಾದ್ರೆ ಅಂತ ಟೈಮಲ್ಲಿ ನಾವು ಈ ಏರಿಯನ್ನ ತಗೊಂಡೋಗಿ ಅದಕ್ಕೆ ಕೊಡ್ಬೋದು. ನೊಣ ಕೊಡ್ಲಿಕ್ಕಿಲ್ಲ, ಖಾಲಿ ಏರಿ ಮಾತ್ರ ಕೊಡ್ಲಿಕ್ಕೆ, ಮೊಟ್ಟೆ ಮರಿದು ನೊಣ ಕೊಡ್ಲಿಕ್ಕಿಲ್ಲ.
ಆಯ್ತು, ನಮ್ದು ಮುಗಿಸ್ತೇವೆ ನಾವು, ತೊಂದ್ರೆ ಇಲ್ಲ. ಏನಾದ್ರು ಡೌಟ್ಸ್ ಇದ್ರೆ ಈಗ ನೀವು ಹತ್ರ ಕೇಳ್ಬೋದು. ಹಾ, ಕಡ್ಡಿ ಮೊಟ್ಟೆ ನಿಮ್ಗೆ ಕಾಣ್ಲಿಲ್ಲಲ್ಲ ಅವಾಗ? ಓ, ಹಾ ಹಾ ನೋಡಿ, ಇದರಲ್ಲಿ ಇದು ಇಟ್ಕೊಂಡು ಹೋಗಿ. ಹೀಗೆ ಇದರಲ್ಲಿ ಕಡ್ಡಿ ಮೊಟ್ಟೆ ಕಾಣ್ತದೆ, ಸಣ್ಣಗೆ ಅಕ್ಕಿ ಕಾಳು ತರ ಉಂಟು, ತುಂಬಾ ಸೂಕ್ಷ್ಮ. ನೋಡ್ತಾ ಹೋಗ್ಬೋದು ನೀವು, ಆಯ್ತಾ? ಇದೇ ಸ್ವಲ್ಪ ಬಿಳಿ ಅರಿ ಇರುವುದು, ಇದ್ರಲ್ಲಿ ಕಾಣ್ತದೆ, ಓಯಿಲ್ ಕಾಣ್ತದೆ, ಆಯ್ತಾ? ಈ ಭಾಗದಲ್ಲಿ ಕಾಣ್ತದೆ. ಈಗ ನೊಣ ಹೊತ್ತಬಾರ್ದು. ಹಾ, ಹಿಡ್ಕೊಂಡು ನೋಡ್ತಾ ಕಳಿಸ್ತಾ ಹೋಗಿ. ಹೌದು, ನೆಕ್ ದೀಪ. ಮಿತ್ರ ಬಂಡ ಅಥವಾ ಮಿತ್ತಡೆ ಉಂಡವು ಮಿತ್ರ ದೇವರ ಬಲ್ಲಿಯಾ ತುಲೆ ವಿಡಿಯೋ ಯೂಟ್ಯೂಬ್ ಪಾಡು ಓಡೆ ಬರ್ತಂడి ಏರಿ ಕಡ್ಡಿ ಮಟ್ಟ ತೋಜಂಡ ಅಂಚಮಲ್ ಬರಬಲ್ಲಿ ಬನ್ನದೆ ಏರಿ ಆಪಲ ಅಂಚಮಲ್ ಬರಬಲ್ಲಿ ಅವತ್ತು ಕಡ್ಡಿ ಮಟ್ಟ ನೆಟ್ಟಿ ಪುಂತಲೆ ಓ ಮೂಲ ಮೂಲ ಪುಂತಲೆ ಬಲ್ದು ಬಲ್ದು ಡಾಟ್ ಎಲ್ಲೇ ಡಾಟ್ ತುಂಬಾ ಸೂಕ್ಷ್ಮ, ತುಂಬಾ ಸೂಕ್ಷ್ಮ. ಕಡ್ಡಿ ಮಟ್ಟ ಇತ್ತಂದ್ರೆ ರಾಣಿ ಕನ್ಫರ್ಮ್ ಉಂಡು, ಮೂಜಿ ದಿನ ಮಟ್ಟ ರಾಣಿ ಉಂಡನ್ನ ಅರ್ಥ. ಕಣ ತುಳು ಬರ್ಪಂಡ ಪ್ರಯೋಜನಕ್ಕೆ ಕಡ್ಡಿ ಮಟ್ಟ ಇದ್ರೆ ರಾಣಿ 3 ದಿನದವರೆಗೆ ಉಂಟಂತ ಅರ್ಥ. ಇದು ಗಂಡು ಮೊಟ್ಟೆ, ಕ್ಲೀನ್ ಆಗಿ ನೋಡಿ, ಏರಿಯಲ್ಲಿ ಉಬ್ಬಾಗಿ ಬರುವಂತದ್ದು ಗಂಡು ಮೊಟ್ಟೆ. ಇದು ಕೆಲಸಗಾರ ಮಣಗಳ 21 ದಿನ ಹತ್ರ ಆಗಿರುವಂತ ಕ್ಲೋಸ್ ಆದ ಮೊಟ್ಟೆಗಳು. ಇದರಲ್ಲಿ ಲಾರ್ವಾ ಇದೆ. ಮೇಲೆ ಸೈಡ್ ಅಲ್ಲಿ ತುಪ್ಪ ಇರುದಲ್ಲ, ಇಲ್ಲಿ ನೋಡಿ, ಇಲ್ಲಿ ತುಪ್ಪವೂ ಇದೆ, ಇಲ್ಲಿ ಪರಾಗ ತುಪ್ಪ ಎರಡೂ ಕಾಣ್ಬೋದು. ಇದರಲ್ಲಿ ಪರಾಗ ಉಂಟು, ಇಲ್ಲಿ ಸ್ವಲ್ಪ ಪೇಸ್ಟ್ ತರ ಕ್ರೀಮ್ ತರ ಉಂಟು. ಇದು ತುಪ್ಪ ನೋಡಿ, ಪರಾಗ, ಇದು ಪರಾಗ, ಅವುಗಳು ಕಾಲಲ್ಲಿ ತರ್ತಾವಲ್ಲ ಅದು. ಇದು ತುಪ್ಪ, ಇದು ಕಡ್ಡಿ ಮೊಟ್ಟೆ. ಕಡ್ಡಿ ಮೊಟ್ಟೆ ನೀವು ಈ ಭಾಗದಲ್ಲಿ ಸೂಕ್ಷ್ಮ ಗಮನಿಸಿದ್ರೆ ಕಾಣ್ತದೆ ಕಡ್ಡಿ ಮೊಟ್ಟೆ. ಅದು ತುಂಬಾ ಚಿಕ್ಕದಾಗಿರ್ತದೆ. ನಾವು ಹೋಗುವ, ಅವ್ರು ಕರೀತಿದ್ದಾರೆ, ಹಾಗಾಗಿ पण ಎಂಕುಲು ಆಲ್ರೆಡಿ ಯಾನ್ ಬೇಲೆ ಮಲ್ತನಾಗ ಇತ್ತು ಸ್ಲೋ ಮಲ್ಪುಜಿ ಎಂಕ್ಲಿಗ ಇದು ಬೇ ಸ್ಲೋ ಮಲ್ತಂಡ ದಿನಕ ಐನ್ ಬೆಟ್ಟಿಗೆ ಮಾತ್ರ ತೂರ ಹಾಪುನು ಒಂದು ಜೇನುಕೋಣೆ ಇಂಚ ದೀಪ ಸಕ್ಕರೆ ಪಾಕ ದೀತಾರತ ಅಂದೆ ಈ ಇನ್ನು ಪೂರ ಒಂದೆರಡು ಮಿತ್ರ ದಿವಾರ ಬಲ್ಲಿ ಅಂದ್ರೆ ಮಿತ್ರ ದಿಂಡೆ ಇರಗ ಟಾಪ್ ತಾಗೊಂಡವು ಎಲ್ಲೆಡ್ ದೀಪನ ಅಂಡ ಒಂದು ದಿವಡ ಒಂದು ಲೈಜ್ ಕಾಲಿ ಐಟೆ ದೀವಲಿ ಇರ್ ಎಲ್ಲೆಡ್ ದೀಪನ ಅಂಡ ಒಂದು ಎಲ್ಲೇ ಉಂಡ ಪಂದಂಡ ಒಂದು ಸೂಪರೇ ದಿವಡ ನಿಜ್ಜಿ ಕಾಲಿ ಇದು ಮುಚ್ಚಳ ತಾಗಂದಿಲ್ಲಕ ದಿಂಡ ದಿವಲಿ ದಿವಾರ ಬಂದಲ್ಲಿ ಒಂದಿತ ನಾರ್ಮಲ್ ಅದು ನೀರಾದೆ ಇಪ್ಪೋಡು ನೀರಾದೆ ಒಂಜಿ ಲೋಟ ಸಕ್ಕರೆಗೆ ಒಂಜಿ ಗ್ಲಾಸ್ ಸಕ್ಕರೆಗೆ ಒಂಜಿ ಗ್ಲಾಸ್ ನೀರು ಒಂಜಿ ಕಾಲು ಇಜ್ಜಿನ ಒಂಜಿ ಗ್ಲಾಸ್ ನೀರು ಈ ಪಡ ತೊಂದರೆ ನಾನು ತೊಂದರೆ ಇಂಚ ಕ್ಲೋಸ್ ಈ ತಾಯ್ಬೇಕ ಎಂಕಲ್ನ ಈ ವಾರದ ಬೇಲೆ ಮುಗ್ಗಿಂಡು ನಾನ ನೆಕ್ಸ್ಟ್ ಕೂಡ ಒಂಜಿ ವಾರ ಬಿಡುದು ಕೂಡ ಓಪನ್ ಮಲ್ಪೋಡು ಬಕ ಇರು ಓಪನ್ ಮಲ್ತು ಪೋನಾಗ ಪೂರ ಆಯ್ಬೇಕ ಒಂದು ಕಂಪಲ್ಸರಿ ಕರೆಕ್ಟ್ ಉಂಡ ತೂವೊಂದುಡು ಗೇಟ್ ಸಪೋಸ್ ಓಲಂಡ ಗೇಟ್ ಬಾಡ್ನೆ ಸರಿ ಇಜ್ಜಿಡ ಕುಟುಂಬ ಬಲ್ಪುಂಡು ಒಂಜಿ ರಡ್ಡು ಮೂಜಿ ವಾರ ಇರಗೆ ಒಂಜಿ ರಡ್ಡು ವಾರ ಮೂಜಿ ವಾರ ಆಯ್ಬೇಕ ಕಡ್ಡಿ ಮೊಟ್ಟೆ ತಿಕ್ಕಂಡ್ ಬಂದಾಂಡ ಗೇಟ್ ಗೆಪ್ಪೋಲಿ ಕಡ್ಡಿ ಮೊಟ್ಟೆ ಬೋಡು ಲಾರ್ವಾ ಬೋಡು ಯಾನ್ ಪಂಡ್ಲಕ್ಕ ಮೂಜಿಲ ಬೋಡು ಒಂದು ಯಾನ್ ವಿಡಿಯೋ ಬಾರ್ದೆ ಒಂಜಿ ಮೊಳೆ ಹಾಕುನ ಎಡ್ಡೆ ಇಂಚದಿಂದ ಐಕುಲ್ ಪೋನಾಗ ನೂಕೊಂಡ್ ಪೋನಾಗ ಬೆಂಡ್ ಹಾಪುಂಡು ಒಂದು ಗೇಟ್
ಸರಿ ಮಲ್ಪ ಅಂಚೆ ಇಂಚ